ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತಿನ ವ್ಲಾಗ್ ತುಂಬ ಸ್ಪೆಷಲ್ ನಮಗೆ. ಸೊ ಎಲ್ರಿಗೂ ಒಂದು ಗುಡ್ ನ್ಯೂಸ್ ಶೇರ್ ಮಾಡೋಣ ಅಂಥೇಳಿ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ದುಬೈಗೆ ಬಂದು 1 ವೀಕ್ ಆಯ್ತಷ್ಟೇ. ಸೊ ನಂಗೆ ಜಾಬ್ ಆಯಿತು ಇಲ್ಲಿ HR ಅಡ್ಮಿನ್ ಆಗಿ ಒಳ್ಳೆ ಕಂಪನಿಯಲ್ಲಿ. ಸೊ ಇವಾಗಿಬ್ಬರು ವರ್ಕಿಗೆ ಹೊರಟಿದ್ದೀವಿ. ಇದೊಂಥರ ಫೀಲೇ ಬೇರೆ, ಇಬ್ಬರ ಜೊತೆಗೆ ವರ್ಕ್ ಹೋಗೋದು. ಸೊ ಇದು ಬಂದುಬಿಟ್ಟು ನಮ್ಮಿಬ್ಬರ ಔಟ್ಫಿಟ್ ಆಗಿದೆ. ಬನ್ನಿ, ಆಫೀಸ್ ಎಲ್ಲಿ ಬರುತ್ತೆ ಅಂಥೇಳಿ ಈ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ, ಎಂಡ್ ತನಕ ನೋಡಿ, ಸಪೋರ್ಟ್ ಮಾಡಿ. ನಾವಿರೋ ರೂಮಿಂದ ಮೆಟ್ರೋಗೆ 15 ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸ್ ಇದೆ. ಸೊ ಡೈಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ನಮಗೆ 15 ಮಿನಿಟ್ಸ್ ವಾಕ್ ಆಗುತ್ತಿದೆ. ಮೆಟ್ರೋಯಿಂದ ಡೈರೆಕ್ಟ್ ನಮ್ಮ ಸ್ಟಾಪ್ಗೆ ರೀಚ್ ಆಗುತ್ತೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ಇಲ್ಲಿಂದ ಹೋಗಬೇಕಾದ್ರೆ ಬೆಳಗ್ಗೆ ಮತ್ತು ಸಂಜೆ ಒಂದು ವಾಕ್ ಸಿಗುತ್ತೆ ಅಷ್ಟೇ. ವಾಕಿಂಗ್ ಕೂಡ ಹೆಲ್ತಿಗೆ ಒಳ್ಳೆಯದಲ್ಲ. ಸೊ ಮನೇಲಿದ್ದು ವಾಕ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು, ಬಟ್ ಇವಾಗ ಅಡ್ಜಸ್ಟ್ ಆಗಿದ್ದೀನಿ. ಇವ್ರಿಗಂತೂ ವಾಕ್ ಮಾಡಿ ಅಭ್ಯಾಸ ಇದೆ. ಸೊ ಮೆಟ್ರೋ ಹೋಗ್ತಾ ಇದ್ದೀವಿ. ಇವಾಗ ಬೆವರು ಇಳಿತಾ ಇದೆ. ಇವತ್ತು 40 ಡಿಗ್ರಿ ಇದೆ. ಇವರಂತೂ ಫುಲ್ ಸ್ವೆಟ್ ಆಗಿ ಸ್ನಾನ ಮಾಡಿದಾಗಿದೆ. ಬಿಸಿಲು ಅಷ್ಟಿದೆ. ಇಲ್ಲೊಂದು ಪ್ಲಸ್ ಪಾಯಿಂಟ್ ಏನಂತಂದರೆ, ನಾವು ನಾರ್ಮಲಿ ಇವಾಗ ನಡ್ಕೊಂಡು ಹೋಗಬೇಕಾದ್ರೆ ನಮ್ಮೂರಲ್ಲೆಲ್ಲ ವೆಹಿಕಲೆಲ್ಲ ಅಡ್ಡಾಡಿ ಸೀದಾ ಓಡಿಸೋದು. ಬಟ್ ಇಲ್ಲಿ ಆ ಥರ ಅಲ್ಲ. ನಾವೇನಾದರೂ ಕ್ರಾಸ್ ಮಾಡ್ತಾಯಿದ್ವಿ, ಕ್ರಾಸಿಂಗ್ ಲೈನ್ ಅಂತ ಇದೆ. ಸೊ ಕ್ರಾಸ್ ಮಾಡ್ತಾಯಿದ್ರೆ ವೆಹಿಕಲ್ಸ್ ಸ್ಟಾಪ್ ಮಾಡ್ತಾರೆ ಅವರೇ. ಸೊ ಕ್ರಾಸ್ ಮಾಡಬೇಕಾದ್ರೆ ಅದೊಂದು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಆರಾಮ್ಸೆ ಕ್ರಾಸ್ ಮಾಡ್ಬೋದು. ಇದು ಬಸ್ ಸ್ಟೇಷನ್ ನೋಡ್ಬೋದು ನೀವಿಲ್ಲಿ. ಬಸ್ ಸ್ಟೇಷನ್, ಮೆಟ್ರೋ ಸ್ಟೇಷನ್ ಎಲ್ಲ ನಮಗೆ ಇಲ್ಲಿ ವಾಕೇಬಲ್ ಡಿಸ್ಟೆನ್ಸಲ್ಲೇ ಸಿಗುತ್ತೆ. 15 ಮಿನಿಟ್ಸ್ ವಾಕ್ ಮಾಡಬೇಕಷ್ಟೇ. ಬಟ್ ನಿಮಗೆ ಎಲ್ಲ ಪ್ಲೇಸಿಗೆ ಹೋಗೋ ಬಸ್ ಕೂಡ ಇದು ಸಿಗುತ್ತೆ. ಮೆಟ್ರೋ ಸ್ಟೇಷನ್ ಆಲ್ರೆಡಿ ನಾವು ಈ ವಿಡಿಯೋನ ಒಂದ್ಸಲ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ನೋಡಿ ಟ್ಯಾಕ್ಸಿ ಎಲ್ಲ ಸಿಗುತ್ತೆ ನಿಮಗೆ. ಇವ್ರು ನೋಡಿ ಫುಲ್ ಸ್ವೆಟ್ ಆಗಿದ್ದಾರೆ ಪಾಪ. ಇವ್ರಿಗೂ ಇವತ್ತು ಫುಲ್ ಟಯರ್ಡ್ ಆಗಿರ್ಬೋದು. ಬಿಕಾಸ್ ಆಫ್ ನನಗೆ ನಿನ್ನೆ ನೈಟ್ ಫುಲ್ ಜ್ವರ ಬರ್ತಿತ್ತು. ಅಂದರೆ ಎ ಸಿ ನಾರ್ಮಲಿ ಯೂಸ್ ಮಾಡ್ತೀವಿ, ಬಟ್ ನಮ್ಮ ಆಫೀಸಲ್ಲಿ ಚಿಲ್ಲರ್ ಇರೋದ್ರಿಂದ ಕಡಿಮೆ ಜಾಸ್ತಿ ಮಾಡೋಕ್ಕಾಗಲ್ಲ. ಸೊ ಫುಲ್ ಹೈ ಇರುತ್ತೆ. ಹಾಗಾಗಿ ನಿನ್ನೆ ಫುಲ್ ಜ್ವರ ಬರ್ತಾಯಿತ್ತು. ಬೆಳಗ್ಗೆ ಎದ್ದು ಚಿಕನ್ ಕರಿ ಮತ್ತು ನಮ್ಮ ಮ್ಯಾಂಗ್ಳೂರ್ ಸ್ಪೆಷಲ್ ಪುಂಡಿ ಅಂತ ಹೇಳ್ತೀವಲ್ಲ, ಸೊ ಅದೆಲ್ಲ ಮಾಡಿ ಟಿಫಿನೆಲ್ಲ ಹಾಕ್ಕೊಟ್ಟಿದ್ದೀವತ್ತು ಇವರೇ. ತುಂಬ ಬ್ಲೆಸ್ಡ್ ಫೀಲ್ ಆಗುತ್ತೆ. ಬಿಕಾಸ್ ಆಫ್ ಇಂಥ ಒಂದು ಸಪೋರ್ಟಿವ್ ಹಸ್ಬೆಂಡ್ಸ್ ಎಲ್ರಿಗೂ ಸಿಗಲ್ಲ. ಸೊ ಥ್ಯಾಂಕ್ ಯು ಅಂತ ಹೇಳ್ಬೋದು ದೇವರಿಗೆ, ಬಿಕಾಸ್ ಆಫ್ ಇಂಥ ಒಂದು ಒಳ್ಳೆ ಗಂಡನ ನಂಗೆ ಕೊಟ್ಟಿರೋದಕ್ಕೆ. ವಿಡಿಯೋ ಮಾಡೋಕ್ಕೋಸ್ಕರ ಅವ್ರನ್ನ ಮುಂದೆ ಕಳಿಸಿದ್ದೆ, ಬಿಕಾಸ್ ಆಫ್ ಅವ್ರ ಮುಂದೆ ಮಾತಾಡೋಕ್ಕೆ ಚೆನ್ನಾಗಿರಲ್ಲ. ಇಲ್ಲಿ ನಾವು ಮೆಟ್ರೋ ಕಾರ್ಡ್ ಟಾಪಪ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಅವಳಿಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಅಲ್ವಾ, ಅದಕ್ಕೋಸ್ಕರ ಅವಳೇ ಮಾಡಲಿ ಅಂತ ನೆಕ್ಸ್ಟ್ ಫ್ಯೂಚರಿಗೆ ಯೂಸ್ ಆಗುತ್ತೆ ಅಂಥೇಳಿ ಅವಳಿಗೇನೆ ಮಾಡೋಕ್ಕೆ ಕೊಟ್ಟಿದ್ದೀನಿ. ಇದು ಮೆಟ್ರೋ ಸ್ಟೇಷನ್ ಒಳಗಡೆ ಇವತ್ತು ಫುಲ್ ಖಾಲಿ ಇದೆ. ನಮ್ಮದು ಇದು ಲಾಸ್ಟ್ ಸ್ಟೇಷನ್ ಆಗಿರೋದ್ರಿಂದ ಫುಲ್ ಖಾಲಿ ಸಿಗುತ್ತೆ ನೋಡಿ. ವೇಟಿಂಗ್ ಫಾರ್ ಮೆಟ್ರೋ. ಹೇಗೆ ಅನ್ನಿಸ್ತಿದೆ? ನಾಳೆ ಸಂಡೇ, ಇಬ್ರಿಗೂ ರಜಾ ಇದೆ. ಸೊ ಇಬ್ಬರು ಲೇಟ್ ಎದ್ದು ಸ್ವಲ್ಪ ಕಸಿನ್ ಮನೆ ಕಡೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ಆರಾಮ್ಸೆ ಹೋಗಿಬಿಟ್ಟು ಸುತ್ತಾಡ್ಕೊಂಡು ಬರಬೇಕಷ್ಟೆ. ನಮ್ಮ ಆಫೀಸ್ ಇರೋ ಸ್ಟಾಪ್ ಬಂತು. ಸೊ ಇವಾಗ ಮೆಟ್ರೋದಿಂದ ಇಳಿದು ನಮ್ಮ ಆಫೀಸ್ ಕಡೆಗೆ ಹೋಗ್ತಾ ಇದ್ದೀವಿ. ಇವ್ರು ನನ್ನ ಬಿಡಕ್ಕಂತ ಹೇಳಿ ಬಂದಿದ್ದಾರೆ. ಇವರ ಆಫೀಸಿಂದ 3 ಸ್ಟಾಪ್ ಆದಮೇಲೆ ನನ್ನ ಆಫೀಸ್ ಸ್ಟೇಷನ್ ಇರೋದು. ಇದು ಬಂದುಬಿಟ್ಟು ಫ್ಯೂಚರ್ ಮ್ಯೂಸಿಯಂ. ಸೊ ಅದರ ಆಪೋಸಿಟೇ ನಮ್ಮ ಆಫೀಸ್ ಬರುತ್ತೆ. ದಿಸ್ ಈಸ್ ಅವರ್ ಆಫೀಸ್ ಬಿಲ್ಡಿಂಗ್. ದಿಸ್ ಈಸ್ ದ ಲಿಫ್ಟ್. ನಮ್ಮದು 9th ಫ್ಲೋರಲ್ಲಿರೋದು ಆಫೀಸು.
ಕಡೆಯಿಂದ ಬಿಲ್ಡಿಂಗ್ಸ್ ಎಲ್ಲ ಕಾಣಕ್ಕೆ ಸಿಗುತ್ತೆ ನಿಮಗೆ. ರೆಸ್ಟ್ ರೂಮ್. ಸೊ ಇಲ್ಲಿಂದ ಹೊರಗಡೆ ಹೋದರೆ ಇಲ್ಲಿ ನಿಮಗೆ ಕಿಚನ್ ಇದೆ. ಸೊ ಇಲ್ಲಿ ಓವನ್ ಎಲ್ಲ ಇಟ್ಟಿದ್ದಾರೆ. ಸೊ ನಮ್ಗೆ ಏನಾದರೂ ಮಾಡೋಕ್ಕಿದ್ರೆ ಮಾಡ್ಬೋದು. ಇಲ್ಲಿಂದ ಹೊರಗಡೆ ಹೋದರೆ, ಆ ಕಡೆ ಹೋದರೆ ನಮ್ಮ ಆಫೀಸ್. ಆ ಕಡೆ ವಿಡಿಯೋ ಮಾಡೋಕ್ಕಾಗಲ್ಲ, ಸೊ ಫುಲ್ CCTV ಇದೆ, ಕಷ್ಟ ಆಗುತ್ತೆ ಯಾರಾದರೂ ನೋಡಿದರೆ. ಸೊ ಆಫೀಸ್ ಒಳಗಡೆ ವಿಡಿಯೋ ಮಾಡೋಕ್ಕೆ ಆ್ಯಕ್ಚುಲಿ ಪರ್ಮಿಷನ್ ಇರಲಿಲ್ಲ, ಬಟ್ ಸ್ವಲ್ಪ ಕ್ಲಿಪ್ ತೊಗೊಳಕ್ಕೆ ಟ್ರೈ ಮಾಡಿದೆ. ಸೊ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಆಫೀಸ್ ಮುಗಿಸಿ ಇಬ್ಬರು ಪರ್ಚೇಸ್ಗೆ ಅಂತ ಹೇಳಿ ಸಿಟಿ ಸೆಂಟರ್ ಬಂದ್ವಿ. ಪರ್ಚೇಸ್ ಸ್ವಲ್ಪ ಅಂತ ಹೇಳೋದು ಮಾತ್ರ, ಇವಾಗ ಹೋದ್ಮೇಲೆ ಗೊತ್ತಾಗೋದು ಎಷ್ಟು ಪರ್ಚೇಸ್ ಇದೆ ಅಂತ. ಸ್ವಲ್ಪನೇ ಪರ್ಚೇಸ್. ಮನೆಗೆ ಏನೆಲ್ಲ ಬೇಕು ಮನೆಗೆ ಏನೆಲ್ಲ ಬೇಕಾ, ತಮಗೆ ಏನೆಲ್ಲ ಬೇಕಾ? ನನಗೆ ಜಸ್ಟ್ ಒಂದು ಫಾರ್ಮಲ್ಸ್ ಡ್ರೆಸ್ ಬೇಕಿತ್ತು, ಅದು ಬಿಟ್ಟೆಲ್ಲ ಮನೆಗೆ ಬೇಕಾಗಿತ್ತು. ನೋಡಿ ಮನೆಗೆಲ್ಲ ಏನೆಲ್ಲ ಬೇಕು ಅದನ್ನು ಪರ್ಚೇಸ್ ಮಾಡೋಕ್ಕಂತ ಹೇಳಿದ್ಲು. ಇವಾಗ ಮೊದಲು ಅವಳಿಗೆ ಏನು ಬೇಕು ಆ ಶಾಪ್ ಒಳಗೇನೆ ಹೋಗ್ತಿದ್ದಾಳೆ ನೋಡಿ. ಇಲ್ಲಿ ನೋಡಿ ಹುಡುಕ್ತಿದ್ದಾಳೆ ನೋಡಿ. ನನಗೆ ಫಾರ್ಮಲ್ಸ್ ಡ್ರೆಸ್ ತೊಗೊಂಡು ಆಮೇಲೆ ನಾವಿಲ್ಲಿ ಮನೆಗೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಬೇಕಾಗಿತ್ತು, ಗ್ರೀನ್ ಮಸಾಲ ಮಾಡಬೇಕಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ಏನೆಲ್ಲ ಬೇಕು ಅದನ್ನು ಪರ್ಚೇಸ್ ಮಾಡೋಕ್ಕಂತ ಹೇಳಿ ಕ್ಯಾರಿಫೋರ್ಗೆ ಬಂದ್ವಿ. ಮತ್ತು ಪರ್ಚೇಸ್ ಎಲ್ಲ ಮುಗಿಸಿ ಇವಾಗ ಮನೆಗೆ ಹೊರಟ್ವಿ. ಲೇಟ್ ಆಗಿತ್ತು, ಸೊ ಟ್ಯಾಕ್ಸಿಲಿ ಹೋಗ್ತಾ ಇದ್ದೀವಿ ಮೆಟ್ರೋದಲ್ಲಿ ಬಂದು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.